ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಫ್ರೆಂಡ್ಸ್. ಈಗ ನೀವು ನಮ್ಮ ಟೈಟಲ್ ನೋಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಿಂದ ಬಂದಿರೋ 3 ಹೊಸ ಅಪ್ಡೇಟ್ಗಳನ್ನು ಹೇಳ್ತಿದ್ದೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ವಾಟ್ಸಪ್ನಿಂದ ಒಂದು 3 ಹೊಸ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ವಾಟ್ಸಪ್ನ 3 ಹೊಸ ಅಪ್ಡೇಟ್ಗಳು ಬಂದು ಫ್ರೆಂಡ್ಸ್. ಏನಂದರೆ ಫ್ರೆಂಡ್ಸ್, ನೀವು ಮೊದಲು ಸ್ಟೇಟಸನ್ನು ನೀವು 30 ಸೆಕೆಂಡ್ ಹಾಕ್ತಿರಲ್ಲ, ಈಗ 60 ಸೆಕೆಂಡ್ ಅಥವಾ 1 ಮಿನಿಟ್ ಸ್ಟೇಟಸನ್ನು ಹಾಕ್ಬೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ವಾಟ್ಸಪ್ನಿಂದ ಬಂದಿರೋ ಇದು ಲೇಟೆಸ್ಟ್ ಅಪ್ಡೇಟ್ ಅಂದರೆ ಫ್ರೆಂಡ್ಸ್, ನೀವು 30 ಸೆಕೆಂಡ್ ಸ್ಟೇಟಸ್ ಹಾಕ್ತೀರಾ, ಈಗ ನೀವು 60 ಸೆಕೆಂಡ್ ಸ್ಟೇಟಸ್ ಮತ್ತು ಒನ್ ಮಿನಿಟ್ ಸ್ಟೇಟಸನ್ನು ನೀವು ಹಾಕ್ಬೋದು, 1 ನಿಮಿಷ ಸ್ಟೇಟಸನ್ನು. ಮತ್ತು ಇದ್ರ ಕೂಡ ನಾನು ನಿಮಗೆ ಇನ್ನೂ 2 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಾಟ್ಸಪ್ನ ಅದು ಯಾವ ರೀತಿಯಾಗಿ 30 ಸೆಕೆಂಡ್ 60 ಸೆಕೆಂಡ್ ಯಾವ ರೀತಿಯಾಗಿ ಆಯಿತು, ಮತ್ತು ವಾಟ್ಸಪ್ನ 2 ಸೆಟ್ಟಿಂಗ್ ಯಾವ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡ್ಬೋದು. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡ್ಬೋದು. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಅದು ಫ್ರೆಂಡ್ಸ್, ಅದು ಯಾವ ರೀತಿಯಾಗಿ ಅಂತ ನಾನು ಪೂರ್ಣ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಮಕ್ಕಳ ಇಂಟರ್ನೆಟ್ ಫ್ರೆಂಡ್ಸ್, ನಾನು ಪೂರ್ಣ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಾನು ನಿಮಗೆ ವಾಟ್ಸಪ್ನ 3 ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಅಪ್ಡೇಟ್ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊಂತ ನೋಡಿ ಅಂದರೆ ಅರ್ಥ ಆಗುತ್ತೆ. ವಿಡಿಯೋನ ಮಿಡಲ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಕೊಂತ ತನಕ ನೋಡಬೇಕಾಗುತ್ತೆ. ನೀವೇನು ಮಾಡ್ಕೊಂಡು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿ ವಾಟ್ಸಪ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಫೋನಿನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ, ಆ್ಯಪ್ ಲೋಡ್ ಆಗ್ತಿದೆ. ಲೋಡ್ ಆದ ನಂತರ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ಆ್ಯಪನ್ನು ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ನೀವು ಸ್ಟೇಟಸ್ ಬೇರೆ ಸೆಟ್ ಮಾಡಿಕೊಂಡು ಈ ರೀತಿ ನೀವು ಸ್ಟೇಟಸನ್ನು 30 ಸೆಕೆಂಡ್ ಸ್ಟೇಟಸನ್ನು ಸೆಟ್ ಮಾಡೋದು ಫ್ರೆಂಡ್ಸ್. ಈಗ ನೀವು 60 ಸೆಕೆಂಡ್ ಅಥವಾ 1 ಮಿನಿಟ್ ಸ್ಟೇಟಸನ್ನು ಸೆಟ್ ಮಾಡಬೇಕು. ಯಾವ ರೀತಿಯಾಗಿ ಅಂತ ನಾನು ಸ್ಟೇಟಸನ್ನು ಸೆಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೀವು ಸ್ಟೇಟಸ್ ಸೆಟ್ ಮಾಡೋಕ್ಕಾಗಿ ನೀವು ಕ್ಯಾಮ್ರಾ ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಗೆ ಯಾವುದಾದ್ರೂ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಫ್ರೆಂಡ್ಸ್. ನೀವು ನೋಡ್ಬೋದು, ವಿಡಿಯೋನ ಲೋಡ್ ಆಗ್ತಿದೆ, ವಿಡಿಯೋನ ಸೆಲೆಕ್ಟ್ ಆಗ್ತಿದೆ ಫ್ರೆಂಡ್ಸ್. ವಿಡಿಯೋ ಲೋಡ್ ಆದ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು 30 ಸೆಕೆಂಡ್ ಅಂತ ಇರ್ತಾಯಿತ್ತು ಫ್ರೆಂಡ್ಸ್. ಈಗ 1 ಮಿನಿಟ್ ಹತ್ತಿದೆ. 1 ಮಿನಿಟ್ ಹತ್ತಿದೆ. ನೀವು 1 ಮಿನಿಟ್ ಸ್ಟೇಟಸನ್ನು ಹಾಕ್ಬೋದು ಫ್ರೆಂಡ್ಸ್. ಆದ ಕಾರಣ ಇದು ವಾಟ್ಸಪ್ನ ಒಂದು ಹೊಸ ಅಪ್ಡೇಟ್ ಫ್ರೆಂಡ್ಸ್. ಇದು 1 ಮಿನಿಟ್ ಸ್ಟೇಟಸನ್ನು ನೀವು ಹಾಕ್ಬೋದು. ಇದನ್ನು ಯಾವ ರೀತಿಯಾಗಿ ನೀವು ಎನೇಬಲ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ನೀವು ಹೋಗಿ ಪ್ಲೇಸ್ಟೋರಲ್ಲಿ ನಿಮ್ಮ ವಾಟ್ಸಪ್ ಆ್ಯಪನ್ನು ಮೊದಲು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟಲ್ಲಿರುತ್ತೆ, ನೀವು ವಾಟ್ಸಪ್ ಆ್ಯಪನ್ನು ಮೊದಲು ಅಪ್ಡೇಟ್ ಮಾಡಿಕೊಂಡ ನಂತರ ಇದನ್ನು ಈ ರೀತಿಯಾಗಿ ನೀವು ಸ್ಟೇಟಸನ್ನು ಹಾಕಿ ನೀವು ಚೆಕ್ ಮಾಡ್ಕೊಳ್ಬೇಕು. ಇದು ಫಸ್ಟ್ನೇ ಅಪ್ಡೇಟ್ ಫ್ರೆಂಡ್ಸ್. ಎರಡನೇ ಅಪ್ಡೇಟ್ ಏನಂದರೆ, ನೀವು ಫೋನ್ ಇರುತ್ತೆ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ, 2 ಸೆಟ್ಟಿಂಗ್ ಮಾಡ್ಕೋಗುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ ಪ್ರವೇಶಿ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಹಾಗೆ ಮೇಲೆ ಸ್ಕ್ರೋಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮೇಲೆ ಸ್ಕ್ರೋಲ್ ಮಾಡಿಕೊಂಡ ನಂತರ ಲಾಸ್ಟಲ್ಲಿ ಅಡ್ವಾನ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಪ್ರಾಡಕ್ಟ್ IP ಅಡ್ರೆಸ್ ಏನು ಕಾಲ್ ಅಂತ ಬರುತ್ತೆ, ಇದನ್ನು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಎನೇಬಲ್ ಮಾಡ್ಕೊಳ್ಳೋದು ಏನು ಉಪಯೋಗ ಅಂತ ಫ್ರೆಂಡ್ಸ್, ನೀವು ಯಾರು ಕೂಡ ವೀಡಿಯೋ ಕಾಲ್ ಮಾತಾಡಬೇಕಾದ್ರೆ ನಿಮ್ಮ IP ಅಡ್ರೆಸ್ ನಿಮ್ಮ ಫೋನಲ್ಲಿ IP ಅಡ್ರೆಸ್ ನಿಮ್ಮ ಲೊಕೇಶನ್ ಯಾರಿಗೆ ತಿಳಿದಿಲ್ಲ, ಇದು ಪ್ರವೇಶ ಆಗಿರುತ್ತೆ. ಅಂದರೆ ಸ್ವಲ್ಪ ಇದರಿಂದ ಏನು ಪ್ರಾಬ್ಲಮ್ ಅಂದರೆ, ನಿಮ್ಮ ಫೋನಿನ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಬ್ಲರ್ ಆಗಿರುತ್ತೆ ವೀಡಿಯೋ ಕಾಲ್ ಮಾತನಾಡುವಾಗ. ಅದು ಬಿಟ್ಟರೆ ಮತ್ತೇನು ಫ್ರೆಂಡ್ಸ್, ಆದರೆ ನಿಮ್ಮ ಲೊಕೇಶನ್ ಮತ್ತು ನಿಮ್ಮ ಫೋನ್ನ IP ಅಡ್ರೆಸ್ ನೀವು ಯಾವ ಫೋನಲ್ಲಿ ಮಾತನಾಡ್ತೀರೋ ಅಂತ ಇದು ಏನೋ ತಿಳಿದಿಲ್ಲ ಫ್ರೆಂಡ್ಸ್. ಮತ್ತು ಇದರಲ್ಲಿ ಇನ್ನೊಂದು ಸೆಟ್ಟಿಂಗ್ ಏನಂತ ಫ್ರೆಂಡ್ಸ್, ಹಾಗೆ ತಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಪ್ರವೇಶಿ ಆಪ್ಷನಲ್ಲಿ ತಳಗೆ ಸ್ಕ್ರೋಲ್ ಮಾಡಿಕೊಂಡ ನಂತರ ಲಾಸ್ಟ್ ಸೀನ್ ಹ್ಯಾಂಡ್ ಆನ್ಲೈನ್ ಅಂತಿದೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋ ಬಿಡಿ ಇತ್ತು ಒಂದು ಆಪ್ಷನ್ ಇರುತ್ತೆ. ಅದಕ್ಕಂದರೆ ನೀವು ಆನ್ಲೈನಲ್ಲಿ ಇದ್ದರೆ ಆನ್ಲೈನ್ ಇದ್ದರೂ ಇಲ್ಲ ಅಂತ ತೋರಿಸ್ಕೊಳ್ಳಲು ಇದು ನೀವು ನೋ ಬಿಡಿ ಸರ್ಚ್ ಮಾಡ್ಕೊಳ್ಬೇಕತ್ತೆ. ಇದು ಎಲ್ಲರಿಗೂ ಗೊತ್ತಿದೆ, ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನೋ ಬಿಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕತ್ತೆ. ಇನ್ನೊಂದು ಹೊಸ ಆಪ್ಷನ್ ಬಂದು ಏನಕ್ಕೆ ನಾವು ಆನ್ಲೈನ್ ತೋರಿಸ್ತಾ ಇದೆ, ಸೇಮ್ ಟು ಲಾಸ್ಟ್ ಟೈಮ್ ಅಂತ ಇದಿರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಂತೆ ಇದು ಸೆಟ್ಟಿಂಗ್ ಮಾಡ್ಕೊಳ್ಬೇಕತ್ತೆ. ಇದು ಸೆಟ್ಟಿಂಗ್ ಮಾಡಿಕೊಂಡ ನಂತರ ಪ್ರೊಫೈಲ್ ಫೋಟೋ ಇದೆ, ನೀವು ಬೇಕಂದರೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೋ ಬಿಡಿ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರೊಫೈಲ್ ಫೋಟೋ ಯಾರಿಗೆ ಇಶ್ಯೂ ಆಗಬಾರ್ದು ಅಂದರೆ, ಮತ್ತು ಅಬೌಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಬೌಟಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ಇಲ್ಲಿ ನೋ ಬಿಡಿ ಸೆಲೆಕ್ಟ್ ಮಾಡಿ, ಇಲ್ಲಿ ಕಾಂಟ್ಯಾಕ್ಟು ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಸ್ಟೇಟಸ್ ಪ್ರವೇಶ ಮೇಲೆ ಹೋದ ನಂತರ ನೀವು ಬೇಕಂದ್ರೆ ಸ್ಟೇಟಸ್ ಪ್ರವೇಶನ ಸೆಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಹಾಗೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ, ಓನ್ಲಿ ಶೇರಿಂಗ್ನಾದರೂ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ವಾಟ್ಸಪ್ನಲ್ಲಿ ಈ ರೀತಿ ಸೆಟ್ಟಿಂಗ್ ಮಾಡ್ಕೋಬೋದು. ಈ ರೀತಿಯಾಗಿ 60 ಸೆಕೆಂಡ್ ಸ್ಟೇಟಸನ್ನು ಹಾಕುವ ವಾಟ್ಸಪ್ನಿಂದ ಬಂದಿರೋ ಒಂದು ಹೊಸ ಅಪ್ಡೇಟ್ ಫ್ರೆಂಡ್ಸ್. ಈ ರೀತಿಯಾಗಿ 30 ಸೆಕೆಂಡ್ ಇತ್ತು ಮೊದಲು, ಈಗ 60 ಸೆಕೆಂಡ್ ಅಂತ ಒಂದು ಹೊಸ ಅಪ್ಡೇಟ್ ಬಂದು ಫ್ರೆಂಡ್ಸ್. ಅಪ್ಡೇಟ್ ಏನು ಬಿಲ್ ಮಾಡ್ಕೋಬೇಕಂದ್ರೆ, ನೀವು ಮೊದಲು ಹೋಗಿ ವಾಟ್ಸಪ್ನಲ್ಲಿ ನಿಮ್ಮ ಪ್ಲೇಸ್ಟೋರ್ ಹೋಗಿ ನಿಮ್ಮ ವಾಟ್ಸಪ್ಪನ್ನು ಮೊದಲು ಅಪ್ಡೇಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್, ವಾಟ್ಸಪ್ನ 3 ಹೊಸ ಅಪ್ಡೇಟ್ಗಳು ಯಾವಂತ, ಅದು ಯಾವ ರೀತಿ 30 ಸೆಕೆಂಡ್ 60 ಸೆಕೆಂಡ್ ಯಾವ ರೀತಿ ಸ್ಟೇಟಸ್ ಸೆಟ್ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡ್ಕೊಂಡು ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೀವು ನಮ್ಮ ಫೇಸ್ಬುಕ್ ಪೇಜ್ ನೋಡಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್ ನೀವು ಯಾವ್ದು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀವಿ. ನೀವು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್.